ನಮಸ್ಕಾರ ಎಲ್ರಿಗೆ ಸಹ. ಇವತ್ತಿನ ಏನು ವಿಷಯ ಅಂತೇಳಿ ನೋಡ್ಕೊಂಡು ಹೋಗುವ. ಇವತ್ತೊಂದು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಈ ವಾರದಲ್ಲಿ ಈ ವಾರದಲ್ಲಿ ಕಿಚ್ಚನ ಚಪ್ಪಳೆ ಯಾರಿಗೆ ಅಂತೇಳಿ ಒಂದು ಕ್ವಶನ್. ಪ್ರತಿ ವಾರ ಕಿಚ್ಚ ಸುದೀಪ್ ಅವರು ಬಂದು ಒಬ್ಬ ವ್ಯಕ್ತಿಗೆ ಚಪ್ಪಾಳೆ ಕೊಡೋದು ಒಂದು ವಾಡಿಕೆ ಬಿಗ್ ಬಾಸ್ ಮನೆದು. ಅದರಲ್ಲಿ ಒಂದು ವಾರದಲ್ಲಿ ಕೊಟ್ಟಿಲ್ಲ, ಅದು ಬಿಟ್ಟರೆ ಬಾಕಿ ವಾರದಲ್ಲಿ ಕೆಲ ವಾರದಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಮೊದಲು ಕರ್ನಾಟಕ ಜನತೆಗೆ, ಗಿಲ್ಲಿಗೆ, ರಘುಗೆ, ರಕ್ಷಿತನಿಗೆ ಸಿಕ್ಕಿದೆ, ಧನುಷ್ಗೆ ಸಿಕ್ತು. ಇವರಿಗೆಲ್ಲರಿಗೆ ಸಹ ಕಿಚ್ಚನ ಚಪ್ಪಾಳೆ ಸಿಕ್ತು. ಲಾಸ್ಟ್ ವಾರದಲ್ಲಿ ರಕ್ಷಿತನಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಾದ್ಮೇಲೆ ಅಂತೂ ತುಂಬಾ ಜನಕ್ಕೆ ಖುಷಿಯಾಗಿದೆ ರಕ್ಷಿತನಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು. ಯಾಕೆಂತ ಹೇಳಿದ್ರೆ ಸ್ಟಾರ್ಟಿಂಗ್ ಫಸ್ಟ್ ವಾರದಿಂದ ಈ ಪ್ರತಿ ವಾರ ರಕ್ಷಿತನ ಫ್ಯಾನ್ಸ್ ಕಾಮೆಂಟ್ ಹಾಕ್ತಾರೆ, ಈ ಸಲ ರಕ್ಷಿತಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೇಕು ಹಾಗೆ ಹೀಗೆ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಹಾಕ್ತಾರೆ. ನಾನು ಲಾಸ್ಟ್ ವಾರದಲ್ಲಿ ಹೇಳಿದ ಪ್ರಕಾರನೂ ರಕ್ಷಿತ ಸಿಗ್ತದೆ ಅಂತ ಹೇಳಿದೆ, ಅದು ರಕ್ಷಿತನಿಗೆ ಸಿಕ್ಕಿತ್ತು. ಅದಕ್ಕಿಂತ ಮೊದಲು ಸಹ ಧನುಷಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಧನುಷಿಗೆ ಸಿಕ್ತು. ಅದೊಂದು ಒಳ್ಳೆಯ ವಿಚಾರ. ಬಟ್ ಈ ವಾರದಲ್ಲಿ ಯಾರಿಗೆ ಚಪ್ಪಾಳೆ ಸಿಗ್ಬೋದು ಅಂತೇಳಿ ನಿಮ್ಗೆ ಒಂದು ತಲೆಯಲ್ಲಿ ಕ್ವಶನ್ ಮಾಡ್ಬೋದು. ಈ ವಾರದಲ್ಲಿ ಆಟ ಇದ್ದದ್ದು ಅಷ್ಟೇನು ಗಂಭೀರವಾದ ಆಟ ಅಲ್ಲ, ಬರೀ ಒಂದು ಮನೋರಂಜನೆ ರೀತಿಯ ಆಟ ಇದ್ದದ್ದು ಅಂತ ಹೇಳಿದ್ರೆ ನೀವು ನೋಡಿದ್ರಿ. ಗೆಸ್ಟ್ ಬರ್ತಾರೆ, ಗೆಸ್ಟ್ ಅವರನ್ನು ಯಾವ ರೀತಿಯಲ್ಲಿ ಒಂದು ರೆಸಾರ್ಟಲ್ಲಿ ಯಾವ ಥರ ಬಿಹೇವ್ ಮಾಡಬೇಕು, ರೆಸಾರ್ಟ್ದೆಲ್ಲ ಅನುಭವನಲ್ಲಿ ಅಲ್ಲಿ ತೋರಿಸ್ಬೇಕಿತ್ತು. ಅದರ ಪ್ರಕಾರವಾಗಿ ಎಲ್ಲರೂ ಚೆನ್ನಾಗಿ ಆಟ ಆಡಿದರು. ಸ್ಟಾರ್ಟಿಂಗ್ ಒಂದು 2 ದಿನ ಗಿಲ್ಲಿಯವರು ಸ್ವಲ್ಪ ಜಾಸ್ತಿ ಇದು ಮಾಡಿದರು, ವರ್ತನೆ ಮಾಡಿ ಕೆಲವು ಶಬ್ದಗಳನ್ನೆಲ್ಲ ಬೇಡದ ಶಬ್ದಗಳನ್ನೆಲ್ಲ ಯೂಸ್ ಮಾಡಿದರು. ಅದರಿಂದಾಗಿ ಗಿಲ್ಲಿಯವರಿಗೆ ಈ ವಾರ ಕಿಚ್ಚನ ಚಪ್ಪಾಳೆ ಸಿಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಪರ್ಸನಲ್ ಕಮೆಂಟ್ ಹೊಡೆದದ್ದು ತಪ್ಪು. ಗೆಸ್ಟ್ಗಳಿಗೆ ಗೆಸ್ಟ್ ಥರನ ಟ್ರೀಟ್ ಮಾಡದೆ ಅವರನ್ನ ಒಂದು ಕಾಂಪಿಟೇಟರ್ ಥರ ಟ್ರೀಟ್ ಮಾಡಿದ್ದು ಸ್ಟಾರ್ಟಿಂಗ್ 2 ದಿನದಲ್ಲಿ ಗಿಲ್ಲಿ ಮಾಡಿದ ತಪ್ಪು ಅಂತ ಒಂದು ವಿಷಯ ಇದೆ. ಅದು ಬಿಟ್ಟರೆ ಬಾಕಿಯವರಿಗೆ ಯಾರಿಗೆ ಸಿಗ್ಬೋದು? ನೀವು ಅಶ್ವಿನಿ ಅವರದ್ದು ಈ ವಾರದಲ್ಲಿ ಸೈಲೆಂಟ್ ಅಂತ ನೋಡಿದ್ರಿ. ಅಂತ ಹೇಳಿದ್ರೆ ಲಾಸ್ಟ್ ವಾರದಲ್ಲಿ ಉಗ್ರವತಾರ ಇದ್ದ ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆ, ಇದು ಕಿಚ್ಚ ಅವರು ಲಾಸ್ಟ್ ವಾರ ಬಂದು ಕ್ಲಾಸ್ ತಗೊಂಡ್ರು. ಅದಾದ ಬಳಿಕ ಅಶ್ವಿನಿ ಅವರು ತುಂಬಾ ಸೈಲೆಂಟ್ ಆಗಿ ಇದು ಮಾಡ್ತಿದ್ದಾರೆ. ಮನಸ್ಸಲ್ಲಿದ್ದೆ ಅವರಿಗೆ ಜಗಳ ಆಡಬೇಕು ಹಾಗೆ ಹೀಗೆ ಅಂತೇಳಿ. ಬಟ್ ಯಾವಾದರೂ ಸುದೀಪ್ ಸರ್ ಮತ್ತೆ ಬಂದು ಹೇಳ್ತಾರೆ ಅಂತೇಳಿ ಸೈಲೆಂಟ್ ಆಗಿದ್ದಾರೆ. ಈ ಥರ ಸೈಲೆಂಟ್ ಆದರೂ ಸಹ ಕಿಚ್ಚನ ಚಪ್ಪಾಳೆ ಸಿಗುವುದಿಲ್ಲ. ಅವರ ನಿಜವಾದ ವ್ಯಕ್ತಿತ್ವ ಹೇಗೆ ಅಂತ ಜನರು ಗೊತ್ತಿರ್ತದಲ್ಲ. ಅದು ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ಸ್ಟ್ಯಾಂಡ್ ತಗೊಂಡು ಯಾವ ವಿಚಾರ ಎಲ್ಲಲ್ಲಿ ಮಾತಾಡಬೇಕು ಅದನ್ನೆಲ್ಲ ನೋಡಿ ಕನ್ಸಿಡರ್ ಮಾಡಿ ಕಿಚ್ಚನ ಚಪ್ಪಾಳೆ ಸಿಗುವುದು. ಹಾಗೆ ಸಾಮಾನ್ಯ ಎಲ್ಲರಿಗೂ ಸಿಗುವುದಿಲ್ಲ. ಅಶ್ವಿನಿ ಅವರಿಗೆ ಸಿಗುವುದಿಲ್ಲ. ಇನ್ನು ಕಾವ್ಯ, ಸ್ಪಂದನ, ರಾಶಿಕಾ ಇವರು 3 ಜನಕ್ಕೆ ಅಷ್ಟೇನು ಆಟ ಆಡಿಲ್ಲ ಈ ವಾರದಲ್ಲಿ. ಸ್ಪಂದನೆಗಂತೂ ಕಿಚ್ಚನ ಚಪ್ಪಾಳೆ ಸಿಗುವುದೇ ಇಲ್ಲ ಈ ಸೀಸನಲ್ಲಿ. ಅವರೇನು ಪ್ರಯೋಜನ ಇಲ್ಲದ ವ್ಯಕ್ತಿ ಅಂತ ಹೇಳ್ಬೋದು. ನೆಕ್ಸ್ಟ್ ನೀವು ನೋಡೋದಾದ್ರೆ ಯಾರಿಗೆ ಸಿಗ್ಬೋದು? ಧನುಷಿಗೆ ಸಿಗ್ಬೋದಾ? ಧನುಷ್ ಅವರು ಇವತ್ತಿನ ಎಪಿಸೋಡಲ್ಲಿ ಜಗಳ ಆಡಿದ್ದಾರೆ. ಧನುಷ್ ಅವರು ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಟ ಆಡಿದ್ದಾರೆ. ಅದು ಟಾಸ್ಕ್ ಅಂತ ಒಂದು ಟಾಸ್ಕ್ ಅಲ್ಲಿ ಆಕ್ಟಿವ್ ಆಗುದು ಮಾತ್ರ, ಅದು ಬಿಟ್ರೆ ಬಾಕಿ ಟೈಮಲ್ಲಿ ಒಂದು ನೀರಲ್ಲಿ ಬಿದ್ದ ಹಾಗೆ ಮಾಡ್ತಾರೆ. ಹಾಗಾಗಿ ಈ ವ್ಯಕ್ತಿಗೆ ಸಿಗಲ್ಲ. ಇನ್ನು ನಮ್ಮ ಮ್ಯಾನೇಜರ್ ಸಾಹೇಬ್ರು ಅಭಿಷೇಕ್ಗೆ ಸಿಗ್ಬೋದಾ? ಮ್ಯಾನೇಜರ್ಗೆ ಒಂದು ಅನ್ಫಿಟ್ ಆದ ವ್ಯಕ್ತಿ, ಮ್ಯಾನೇಜರ್ಗೆ ಒಂದು ಮ್ಯಾನೇಜರ್ ಅಂತ ಹೇಳಲಿಕ್ಕೆ ಒಂದು ಯೋಗ್ಯತೆನೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಮ್ಯಾನೇಜರ್ ಅಂತ ಹೇಳಿದ್ರೆ ಖಡಕ್ ಪರ್ಸನಾಲಿಟಿ ಇರಬೇಕು. ಇವರು ಎಲ್ಲರ ಹತ್ರ ಕೈ ಮುಗಿಕೊಂಡು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಕಾಲಿಗೆ ಬೀಳ್ತಿದ್ರು. ಗೆಸ್ಟ್ನವರು ಸಹ ವಿಪರೀತ ಮಾಡಿದಾಗ ಗೆಸ್ಟ್ ಅವರಿಗೆ ಹೋಗಿ ಹೇಳ್ಬೋದಿತ್ತು, ನೋಡಿ ಇದೆಲ್ಲ ನಮ್ಮ ಹೋಟೆಲಲ್ಲಿ ನೀವು ಮಾಡುದು ಅದು ಅಸಭ್ಯವಾದ ವರ್ತನೆ, ನೀವು ಈ ತರ ಮಾಡಬೇಡಿ ಅಂತ ಹೇಳ್ಬೋದು. ಗಿಲ್ಲಿಯ ವಿಚಾರದಲ್ಲಿ ಬರುವಾಗಲೂ ಗಿಲ್ಲಿಗೆ ಹೇಳ್ಬೋದಿತ್ತು ಖಡಕ್ ಆಗಿ, ನೋಡು ಗಿಲ್ಲಿ ಪರ್ಸನಲ್ ಆಗಿ ಕಮೆಂಟ್ ಮಾಡಬೇಡ, ಬಾಕಿದೆಲ್ಲ ಮಾಡ್ಕೊ ಅಂತೇಳಿ ಖಡಕ್ ಆಗಿ ಹೇಳ್ಬೋದಿತ್ತು. ಮತ್ತೆ ಆ ಪಾಯಿಂಟ್ಸ್ ಕೊಡೋ ವಿಚಾರದಲ್ಲಿ ಸಹ ಪಾರ್ಶಾಲಿಟಿ ಮಾಡಿ ಆ ಸ್ಪಂದನೆಗೆ 150 ಪಾಯಿಂಟ್ ಅಗತ್ಯ ಉಂಟು. ಅವಳು ಏನು ಮಾಡಿದಾಳೆ, ಒಂದು ಚೂರು ಮನೋರಂಜನೆ ಕೊಟ್ಟಿಲ್ಲ. ಹಾಗಾಗಿ ಸ್ಪಂದನ ಅಂತೆ. ಹಾಗಾಗಿ ಅಭಿಷೇಕಿಗೆ ಸಿಗುವುದು ಆಸೆನೆ ಬಿಡಬೇಕು. ಅವರಿಗೆ ಈ ಸೀಸನ್ ಅಲ್ಲಿ ಕಿಚ್ಚನ ಚಪ್ಪಾಳೆ ಸಿಗುವುದೇ ಇಲ್ಲ. ಮತ್ತೆ ಯಾರಿಗೆ ನೋಡುದಾದ್ರೆ ನೀವು ರಘುಗೆ ಸಿಗ್ಬೋದಾ? ರಘುಗೆ ಇಲ್ಲ. ರಘು ಚೆನ್ನಾಗಿ ಆಟ ಆಡಿದ್ದಾರೆ ಪಾಪ, ಬಟ್ ಅಷ್ಟೇನಿಲ್ಲ. ಬಟ್ ಇಲ್ಲಿ ಕಿಚ್ಚನ ಚಪ್ಪಾಳೆ ಈ ವಾರ ಸಿಗುವ ಸಾಧ್ಯತೆ ಜಾಸ್ತಿ ಇರುವುದು, 90% ಜಾಸ್ತಿ ಇರುವುದು ಯಾರಿಗೆ ಅಂತ ಹೇಳಿದ್ರೆ ಸೂರಜ್ಗೆ ಹೇಗೆ ಅಂತ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಮಾಡ್ಬೋದು. ಸೂರಜ್ ಈ ವಾರದಲ್ಲಿ ಹೋಟೆಲಲ್ಲಿ ಅವರಿಗೆ ಒಂದು ವಯಸ್ಸು ಕೊಟ್ಟ ಜವಾಬ್ದಾರಿ ಏನಂತ ಹೇಳಿದ್ರೆ ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೈನ್ ಚೆಫ್ ಆಗಿ ಅಡುಗೆ ಮಾಡೋದು ವಿಚಾರದಲ್ಲಿ. ಬಟ್ ಇಲ್ಲಿ ವಿಷಯ ನಾವು ನೋಡ್ಬೇಕಿರೋದು, ಈ ಗೆಸ್ಟ್ಗಳು 5 ಜನ ಬಂದಿದ್ದಾರಲ್ಲ, 5 ಜನ ದಿನಕ್ಕೆ ಒಂದು 20-25 ಐಟಮ್ ಅವ್ರ ಹತ್ರ ಮಾಡ್ಲಿಕ್ಕೆ ಹೇಳ್ತಿದ್ರು. ಕಿಚನ್ ಅವ್ರ ಹತ್ರ ಜ್ಯೂಸ್ ಮಾಡ್ಕೊಬನ್ನಿ, ಸ್ಯಾಂಡ್ವಿಚ್ ಮಾಡ್ಕೊಬನ್ನಿ, ಆಮ್ಲೆಟ್ ಮಾಡ್ಕೊಬನ್ನಿ, ಅದು ಮಾಡ್ಕೊಬನ್ನಿ, ಇದು ಮಾಡ್ಕೊಬನ್ನಿ ಅಂತ ಪದೇ ವೈಟರ್ಗಳನ್ನು ಹೇಳಿ ಕಳಿಸ್ತಿದ್ರು. ಇದು ನೀವು ಲೈವ್ ಅಲ್ಲಿ ತುಂಬಾ ನೋಡ್ಬೋದು, ಬಟ್ ಇದ್ರ ಎಪಿಸೋಡ್ ಅಲ್ಲಿ ಅಷ್ಟು ತೋರಿಸಿಲ್ಲ. 20-25 ಐಟಮ್ ಅನ್ನು ಡೈಲಿ ಏನು ಒಂದು ಅಬ್ಜೆಕ್ಷನ್ ಇಲ್ಲದೆ ನೀಟಾಗಿ ಮಾಡಿಕೊಟ್ಟಿದ್ರು. ಸೂರಜ್ ಅಡುಗೆ ವಿಚಾರದಲ್ಲಿ ಟಾಪ್ ಕ್ಲಾಸ್. ಇದೊಂದು ಟಾಸ್ಕ್
ಟಾಸ್ಕಿನಲ್ಲಿ ಅಡುಗೆ ಅದು ಎಲ್ಲರೂ ಇದು ಮಾಡ್ತಾರೆ ಅಂತೇಳಿ ಈ ಬರೀ ಅಡುಗೆ ಮಾಡಿದ್ದಕ್ಕೆ ಕಿಚನ್ ಚಪ್ಪಳ ಸಿಗುವುದಿಲ್ಲ. ಬಟ್ ಇಲ್ಲಿ ವಿಚಾರ ಏನಂತ ಹೇಳಿದ್ರೆ 2-3 ವಿಷಯದಲ್ಲಿ 2-3 ಜಾಗದಲ್ಲಿ ಸೂರಜ್ ಅವರು ಕರೆಕ್ಟ್ ಸ್ಟ್ಯಾಂಡ್ ತಗೊಳ್ತಾರೆ ಅಂತ ಹೇಳಿದ್ರೆ ಅಶ್ವಿನಿ ಅವರ ಬಳಿ ಅಶ್ವಿನಿ ಅವರನ್ನು ಕನ್ವಿನ್ಸ್ ಮಾಡಿದ ರೀತಿ ಆಗಲಿ, ಅಲ್ಲಿ ಆ್ಯಕ್ಚುಲಿ ಮ್ಯಾನೇಜರ್ ಮಾಡಬೇಕಿತ್ತು ಅಶ್ವಿನಿ ಅವರನ್ನು ಕನ್ವಿನ್ಸ್ ಈ ಥರ ಅಂತ. ಬಟ್ ಮ್ಯಾನೇಜರಿಗೆ ಮಾಡಲಿಕ್ಕೆ ಆಗಿಲ್ಲ, ಮ್ಯಾನೇಜರಿಗೆ ಅಷ್ಟು ದಮ್ಸ ಇಲ್ಲ. ಸೊ ಈ ಸೂರಜ್ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ, ಅಥವಾ ಗಿಲ್ಲಿಯವರ ಹತ್ರ ಬಳಿ ಹೋಗಿ ಮಾತಾಡಿದಾಗಲಿ, ಮತ್ತೊಂದು ಕಂಟೆಸ್ಟೆಂಟ್ಗಳಿಗೆ ಎಲ್ಲರೂ ಸಾರಿ ಕೇಳಬೇಕಂತ ಹೇಳಿದಾಗ ಎಲ್ಲರೂ ಏನಕ್ಕೆ ಕೇಳಬೇಕು, ನಾನು ಕೇಳಲ್ಲ, ಸೊ ಇಲ್ಲಿ ಯಾರು ತಪ್ಪು ಮಾಡಿದ್ರೆ ಅವರೇ ಕೇಳಬೇಕಂತ ಹೇಳಿ ಅಲ್ಲಿ ಒಂದು ಸ್ಟ್ಯಾಂಡ್ ತಗೊಂಡ ರೀತಿಯಾಗಲಿ, ಅಥವಾ ಈ ಧ್ರುವಂತನ ಎಪಿಸೋಡಲ್ಲಿ ಧ್ರುವಂತ ಬಳಿ ಒಂದು ಮಾತಾಡಿದ ರೀತಿಯಾಗಲಿ ಎಲ್ಲವನ್ನು ಕನ್ಸಿಡರ್ ಮಾಡಿದರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದರೆ ಸೂರಜ್ ಅವರು ಚೆನ್ನಾಗಿ ಆಟ ಆಡಿದ್ದಾರೆ. ಸೂರಜ್ ಅವರಿಗೆ ಕಿಚ್ಚನ ಚಪ್ಪಳೆ ಸಿಗುವ ಎಲ್ಲ ಸಾಧ್ಯತೆ ಇದೆ ಈ ವಾರದಲ್ಲಿ ಮಾತ್ರ. ಸೊ ನಿಮಗೆ ಏನನ್ಸ್ತದೆ, ಈ ವಾರದಲ್ಲಿ ಯಾರಿಗೆ ಕಿಚ್ಚನ ಚಪ್ಪಳೆ ಸಿಗಬಹುದು ಅಂತೇಳಿ ಕಮೆಂಟ್ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮಸ್ಕಾರ.